ತಾಲೂಕು ದೊಡ್ಡ ಕುರುಬರಹಳ್ಳಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ದೊಡ್ಡ ಕುರುಬರಹಳ್ಳಿ ಗ್ರಾಮದ ಸಮಾಜ ಸೇವಕರಾದ ನಂದೀಶ್ ಅವರು ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸಿದರು. ನಂತರ ಅವರು ಮಾತನಾಡಿ, ಅವರ ತಂದೆಯವರ ನೆನಪಿಗಾಗಿ ಪ್ರತಿ ವರ್ಷ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ವಿತರಿಸುವ ಮೂಲಕ ತಮ್ಮ ಸೌಹಾರ್ದತೆಯನ್ನ ಮೆರೆದಿದ್ದಾರೆ. ಇದೇ ಸಮಯದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಮಕ್ಕಳು ತಮ್ಮ ಪ್ರತಿಭೆಯನ್ನ ಗುರುತಿಸಿದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಮುಖಂಡರಾದ ನಂದೀಶ್, ಕೆಂಪೇಗೌಡ, ಚೇತನ್, ನಾಗರಾಜ್, ಗೋಪಾಲ್ ಸೇರಿದಂತೆ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಹಾಗೂ ಶಾಲಾ ಮಕ್ಕಳು ಭಾಗವಹಿಸಿದ್ದರು. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗ್ರಾಮಸ್ಥರು ಹಾಗೂ ಶಾಲಾ ಶಿಕ್ಷಕರು ಹಾಗೂ ಅಂಗನವಾಡಿ ಶಿಕ್ಷಕಿಯರಿಗೆ ಹಾಗೂ ಮಕ್ಕಳಿಗೆ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಪೂಜ್ಯ ನಮ್ಮ ತಂದೆಯವರಾದ ಶ್ರೀಮಾನ್ ಮುರಿಯಪ್ಪನವರ ನೆನಪಿನ ಕಾಣಿಕೆಯಾಗಿ ಸತತವಾಗಿ 16 ವರ್ಷಗಳಿಂದ ನೆನಪಿನ ಕಾಣಿಕೆಯಾಗಿ ಉಡುಗೊರೆಗಳನ್ನು ಕೊಡುತ್ತಾ ಬಂದಿರುತ್ತೇನೆ. ಇದೇ ರೀತಿ ಎನಿಸಿಕೊಳ್ಳುವುದಾಗಿ ದೇವರ ಆಶೀರ್ವಾದ ಮತ್ತು ನಮ್ಮ ತಂದೆಯವರ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಈ ಸಮಯದಲ್ಲಿ ಹೇಳಲು ಇಷ್ಟಪಡ್ತೇನೆ. ಯಾಕಂದ್ರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ಸರ್ಕಾರದಲ್ಲಿ ಸ್ವಾತಂತ್ರ್ಯೋತ್ಸವದಲ್ಲಿ ನಮ್ಮ ಶಾಲೆಯಲ್ಲಿ ಅತ್ಯಂತ ವಿಭಜನೆಗೊಳಿಸತಕ್ಕಂಥದ್ದು ಪ್ರತಿ ವರ್ಷವೂ ಸಹಿತ ಒಂದು ವಾರ ಮುಂಚೆನೇ ಬಂದು ಶಾಲಾ ಮಕ್ಕಳಿಗೆ ನಮ್ಮ ತಂದೆಯವರ ನೆನಪಿಗೋಸ್ಕರ ಏನ್ ಕೊಡಬೇಕು ಅಂತ ಕೇಳಿಕೊಂಡಾಗ ಪ್ರತಿ ಸಲ ಮಕ್ಕಳಿಗೆ ಉಪಯುಕ್ತವಾಗಿರ್ತಕ್ಕಂಥ ಪೆನ್ನು, ನೋಟ್ಬುಕ್, ಮಕ್ಕಳಿಗೆ ತಟ್ಟೆ ವಿಷಯಗಳು ನಡೀತಿರೋದ್ರಿಂದ ಮಕ್ಕಳಿಗೆ ತಟ್ಟೆ ಮತ್ತು ರೋಗ ಕೊಟ್ಟಿದ್ರು. ಆಚರಣೆಯು ನೀರಿನ ಬಾಟಲಿಯನ್ನು ಕೊಟ್ಟಿದ್ರು. ಪ್ರತಿ ವರ್ಷ ಆಗಸ್ಟ್ 15 ಬಂದಾಗಲೂ ಅಷ್ಟೇ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಾಗ ಒಂದು ವಾರ ಮುಂಚೆ ಬಂದು ನಾವು ಕೇಳಿರ್ತಕ್ಕಂಥ ಕೇಳಿ ಒಂದು ವಾರ ಮುಂಚೆ ಕೇಳಿ ಏನಾಗ್ತದೆ ನಾವು ನೆನಪು ತಂದೆಯವರ ನೆನಪಿನ ಕಾಣಿಕೆಗಾಗಿ ಪ್ರತಿ ವರ್ಷ ನಡೆಸ್ಕೊಳ್ತಾ ಇದ್ದಾರೆ. ಅವರು ಇನ್ನೂ ದೇವರು ಐರೋಗ್ಯ ಮತ್ತು ಕಾಪಾಡಿ ಅಂದ್ಬಿಟ್ಟು ಇದೇ ರೀತಿ ಪ್ರತಿ ವರ್ಷವೂ ಶಾಲಾ ಮಕ್ಕಳಿಗೆ ಅವರ ನೆನಪಿನ ಕಾಣಿಕೆ ಅನುಭವಿಸಿ ಅಂತ ಹೇಳ್ಬಿಟ್ಟು ನಮ್ಮ ಶಾಲೆಯ ಪರವಾಗಿ ನಾವು ಅವರಿಗೆ ತಮ್ಮಲ್ಲಿ ವಿತರಿಸಿಕೊಳ್ತಾ ಇದ್ದೀವಿ. ನೇ ಗಣರಾಜ್ಯೋತ್ಸವ ಹಬ್ಬದ ಶುಭಾಶಯಗಳು. ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ದೊಡ್ಡ ಕುರುಬರಹಳ್ಳಿ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇಂದು ಗಣರಾಜ್ಯೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಗಿದೆ. ಇವತ್ತು ಪ್ರಮುಖ ವಿಶೇಷ ಏನಂದರೆ 26ನೇ ತಾರೀಕು 26ನೇ ದಿನ 26ನೇ ಇಸ್ವಿ ಬಂದಿರೋದ್ರಿಂದ ಇವತ್ತು ವಿಜೃಂಭಣೆಯಿಂದ ಆಗಿದೆ ಇಲ್ಲಿ. ಹಾಗೂ ಕನ್ನಡ ಭಾಷೆ ಉಳಿವಿಗಾಗಿ, ಕನ್ನಡ ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಉನ್ನತ ಮಟ್ಟದ ಅವಕಾಶಗಳನ್ನು ಕೊಡಬೇಕಂತ ಈ ರೀತಿಯಲ್ಲಿ ಕೋರ್ಕೊಳ್ತಾರೆ. ನಂದೀಶ್ ಅವರು ಇವತ್ತಿನ ದಿವಸ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಕುರುಬರಹಳ್ಳಿ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಮಕ್ಕಳಿಗೆ ವಿವಿಧ ಪರಿಕರಗಳನ್ನಾಗಲಿ ಎಲ್ಲ ಅವರ ತಂದೆಯವರ ನೆನಪಿಗೋಸ್ಕರ ನಮ್ಮ ಶಾಲೆಗೆ ತಂದು ನೋಟ್ ಪುಸ್ತಕ, ಪೆನ್ನು, ಪೆನ್ಸಿಲ್ಲು, ಜಾಮೆಟ್ರಿ ಬಾಕ್ಸು, ತಟ್ಟೆ, ಲೋಟ ಇನ್ನಿತರ ಸಾಮಗ್ರಿಗಳನ್ನು ಎಲ್ಲನೂ ಕೊಟ್ಟಿದ್ದಾರೆ. ಮತ್ತು ಈಗಾಗಲೇ ಸುಮಾರು 16 ವರ್ಷಗಳಿಂದ ಈ ಶಾಲೆಗೆ ಅವರು ಬಂದು ಪ್ರತಿ ವರ್ಷ ಒಂದು ವಾರ ಮುಂಚಿತನೇ ಬಂದು ನಮ್ಮ ಶಾಲೆಗೆ ಸರ್ ಈ ವರ್ಷ ಮಕ್ಕಳಿಗೆ ಏನು ಕೊಡಬೇಕು, ನಾವು ನಮ್ಮ ತಂದೆಯವರ ನೆನಪಿಗೋಸ್ಕರ ಅಂತಂದ್ಬಿಟ್ಟು ಪ್ರತಿ ವರ್ಷ ಕೇಳಿಕೊಂಡು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ದಾರೆ. ಈ ವರ್ಷವೂ ಸಹಿತ ಮಕ್ಕಳಿಗೆ ನೋಟ್ಬುಕ್ಕು, ಜಾಮೆಟ್ರಿ ಬಾಕ್ಸು ಎಲ್ಲ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಸಮೇತವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹಿತ ನಮ್ಮ ಶಾಲೆಯಲ್ಲಿ ಗಣರಾಜ್ಯೋತ್ಸವದ ದಿನವಾಗಿ ಅಂಗವಾಗಿ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ಇದೇ ರೀತಿ ಕೂಡಿ ತಮ್ಮ ಸಹಕಾರ ನಮ್ಮ ಸರ್ಕಾರಿ ಶಾಲೆಗಳ ಮೇಲೆ ಎಲ್ಲ ಪೋಷಕರದಾಗಲಿ, ಹಳೆ ವಿದ್ಯಾರ್ಥಿಗಳದಾಗಲಿ, ನಮ್ಮ ಶಾಲೆಯಲ್ಲಿ ನಡೀತಕ್ಕಂಥ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅವರಿಗೆ ದೇವರು ಆರೋಗ್ಯ ಕಾಪಾಡಲಿ ಎಂದು ನಾವು ಇಷ್ಟರಲ್ಲಿ ಭಾಷಣ ಮಾಡ್ತೀವಿ.